നിന്ന് വന്ന പ്രമീള എവിടെയുണ്ടെങ്കിലും ഒന്ന് ഈ വൈദ്യുതിനടുത്തേക്ക് എത്തിച്ചേരണമെന്ന് അറിയിക്കുന്നു. നിങ്ങളുടെ അമ്മ സരസ്വതി നിങ്ങൾ പദ്യ അക്ഷരം വന്നാ അറിയിക്കുകയാണ്. വണ്ടി ഒന്നും തപ്പുണ്ടോ നോടിക്കൊള്ളേ. ನಾನು ಪ್ರೊಫೆಸರ್ ಶ್ರೀನಾಥ್ ಕಾಸರಗೋಡು. ಇಲ್ಲಿ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸ್ವಾಗತ ಸಮಿತಿಯಲ್ಲಿ ಸದಸ್ಯನಾಗಿ ದುಡಿತಾ ಇದ್ದೇನೆ. ಈ ಹಿಂದೆ 62ರಲ್ಲಿ 92ರಲ್ಲಿ ಆದಾಗ ಮೂಡಪ್ಪ ಸೇವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಹತ್ತಾಸರಾಗಿದೆ. ಆಗ ಇಷ್ಟು ಸೌಕರ್ಯ ಇರಲಿಲ್ಲ, ಜನಸಂದಣಿ ಇಷ್ಟು ಇರಲಿಲ್ಲ. ಆದರೂ ನಡ್ಕೊಂಡು ಜನ ಇಲ್ಲಿಗೆ ಬಹಳ ಭಕ್ತಿಯಿಂದ ಬರ್ತಾ ಇದ್ದಾರೆ. ಇವತ್ತು ಕೂಡ
ನಿನ್ನೆ ರಾತ್ರಿ ಮೂಡಪ್ಪ ಸೇವೆ, ಇವತ್ತು ಬೆಳಗಿನ ಸೂರ್ಯೋದಯಕ್ಕೆ ಕವಾಟ ಉದ್ಘಾಟನೆ ಆಯಿತು. ಎಲ್ಲರಿಗೂ ಮೂಡಪ್ಪ ನೋಡಲಿಕ್ಕೆ ಈಗ ಮಾಧ್ಯಮದವರು ಬಹಳ ದುಡಿತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಡಿಜಿಟಲ್ ವಾಹಿನಿಯ ಮೂಲಕ ಎಲ್ಲ ಕಡೆಗೆ ನಮ್ಮ ಸುದ್ದಿ ಮುಟ್ಟುತ್ತಾ ಇದೆ. ಇವತ್ತು ಬೆಳಗ್ಗೆ ಸುಮಾರು 3 ಗಂಟೆಯಿಂದಲೇ ಜನ ಸಾಲಾಗಿ ಬರ್ತಾ ಇದ್ದಾರೆ. ಅಲ್ಲಿ ನೀರ್ಚಾಲ ಭಾಗದಿಂದ ಬರುವವರು ಕೋಟೆಕಣ್ಣಿಯಲ್ಲಿ ವಾಹನ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. VIP ಗಳನ್ನು ನಾವಿಲ್ಲಿ 1ನೇ ಸ್ಟೇಜಿನ ಹತ್ತಿರ ಬಿಟ್ಟು ಅಲ್ಲಿಂದ ಅವರು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿಂದ ಸೀತಂಗೋಳಿ ಕಾಸರಗೋಡು ಭಾಗದಿಂದ ಬರುವವರು ಒಂದು ಕಂಡ ತೆಗೆಯುವುದು ಉಳಿಯ ತರ್ಕದ ಭಾಗದಿಂದ ಜನಸಂದಣಿ ಬಿಳಿ ಜನಸಂದಣಿ ಬರ್ತಾ ಇದೆ. ಸಾಗರೋಪಾದಿಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಉತ್ತರ ಇಂಡಿಯಾದ ಕುಂಭಮೇಳಕ್ಕೆ ಸಮಾನಕ್ಕೆ ಅತ್ಯಂತ ಮಿಗಿಲಾಗಿ ಇಲ್ಲಿ ಜನ ಗಣಪತಿಯ ದರ್ಶನ ಮಾಡಿ ತಮ್ಮ ಆಶೋತ್ತರಗಳನ್ನು ನೆರವೇರಿಸಲಿಕ್ಕಾಗಿ ಬರ್ತಾ ಇದ್ದಾರೆ. ಇಲ್ಲಿ ಮಹಾದಾನಿಗಳಿಂದ ದಾನ ಪಡೆದರೂ ಕೂಡ ಸ್ವಯಂ ಸೇವಕರ ದುಡಿಮೆ ಬಹಳ ಅತ್ಯಪೂರ್ವ. ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಶ್ಲಾಘಿಸಬೇಕಾಗಿದೆ. ಈ ಜನಸಂದಣಿ ಇಷ್ಟು ತುಂಬ ಬಂದದ್ದು ಗಣಪತಿಯ ಒಂದು ಭಕ್ತಿಯ ಪ್ರತೀಕವಾಗಿ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಮೂಡಪ್ಪ ಇದೊಂದು ಅಪೂರ್ವ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜನರಿಂದ ಜನರಿಗಾಗಿ ಎನ್ನುವ ರೀತಿಯಲ್ಲಿ ಎಲ್ಲ ಸ್ವಯಂ ಸೇವಕರು ಇಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ದುಡಿತಾ ಇದ್ದಾರೆ. ಹಾಗಾಗಿ ಅವರ ದುಡಿಮೆಗೆ ಅಪೂರ್ವ ಬೆಲೆ ಇದೆ. ಅದು ಬೆಲೆ ಕಟ್ಟಲಿಕ್ಕೆ ಆಗದ್ದು. ಕೋಟಿ ಸಂಖ್ಯೆಯಲ್ಲಿ ಹಣ ಕೊಟ್ಟವರಿದ್ದಾರೆ, ಲಕ್ಷದಲ್ಲಿ ಕೊಟ್ಟವರಿದ್ದಾರೆ, 1000 ಲೆಕ್ಕದಲ್ಲಿ ಕೊಟ್ಟವರಿದ್ದಾರೆ, 100 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟವರು ಎಲ್ಲರೂ ನಮಗೆ ಸಮಾನರೇ. ಗಣಪತಿಯ ಮುಂದೆ ಅವರೆಲ್ಲ ಭಕ್ತರಾಗಿ ಈ ಬಿಸಿಲಿನ ಧಗೆಯನ್ನು ಕೂಡ ಸಹಿಸಿಕೊಂಡು ದೇವರ ದರ್ಶನ ಮಾಡ್ತಿರುವುದು ಅತ್ಯಪೂರ್ವವಾದ ಸಂಭ್ರಮ.